ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಾನು ಡಾಕ್ಟರ್ ಅಜಯ್ ಎಸ್ ಹತ್ತಿ. ನಾನು ಕಣ್ಣಿನ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಪ್ರಭಾ ಮೇಡಮ್ಗೆ ಪರಿಚಯ ಯಾವಾಗಂದ್ರೆ, ನಾವು ಬಾಲ್ಯದಿಂದಲೂ ನಾವು ಹರಿಹರದಲ್ಲಿ ಪಾಲಿಫೈಬರ್ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಸೀನಿಯರ್ ಆಗಿದೆ 1 ಇಯರ್, ಅವ್ರು ನಮ್ಗೆ 1 ಇಯರ್ ಜೂನಿಯರ್ ಆಗಿ. ಅಲ್ಲಿ ಅವ್ರನ್ನ ನೋಡಿದ ಪ್ರಕಾರ ನನಗೆ ನನ್ನ ನೆನಪುಗಳು ಏನಂದ್ರೆ, ಅವರು ಸುಮಾರು ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಗಿದ್ರು. ಸುಮಾರು ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಭಾಗವಹಿಸಿದ್ರು. ಆದ್ರೂ ಅವರು ತುಂಬಾ ಮೃದು ಸ್ವಭಾವ, ಎಲ್ಲರೊಡನೆ ಚೆನ್ನಾಗಿ ಬೆರೀತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನನ್ನ ಅವರ ಜೊತೆ ಒಡನಾಟ ಏನಪ್ಪಾ ಅಂತಂದ್ರೆ, ನಾನು ವೈದ್ಯನಾಗಿರೋದ್ರಿಂದ ಸುಮಾರು ಶಿಬಿರಗಳಂದ್ರೆ ಫ್ರೀ ಚಿಕಿತ್ಸೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಅದರಲ್ಲಿ ಪ್ರಮುಖವಾಗಿ ನಾನು ಕಣ್ಣಿನ ತಜ್ಞನಾಗಿರೋದ್ರಿಂದ ಈ ಫ್ರೀ ಐ ಚೆಕ್ಅಪ್ ಗಳನ್ನು ಮಾಡ್ತೀವಿ. ಇದಷ್ಟೇ ಅಲ್ಲದೆ ಶಸ್ತ್ರಚಿಕಿತ್ಸೆಗಳನ್ನು ನಾವು ಫ್ರೀ ಆಗಿ ಮಾಡ್ತಾ ಇದೀವಿ. ಕಂಪ್ಲೀಟ್ಲಿ ಫ್ರೀ, ಏನು ಅದಕ್ಕೊಂದು ಪೈಸೆ ಇಲ್ಲದೆ, ಒಂದು ಖರ್ಚಿಲ್ಲದೆ ಲೆನ್ಸ್ ಅಳವಡಿಸುವ ಒಂದು ಆಪರೇಷನ್ ಅನ್ನು ಮಾಡ್ತಿದೀವಿ. ಮತ್ತೆ ಇದು ಆಲ್ಮೋಸ್ಟ್ ಈಗ ಒಂದು 5-6 ವರ್ಷಗಳಿಂದ ಇದು ನಡೀತಾ ಇದೆ. ಇನ್ನು ಮುಂದೆ ನಡೆಯುತ್ತೆ. ಪ್ರತಿ ತಿಂಗಳು ನಾವು 30 ರಿಂದ 40 ಕಣ್ಣಿನ ಪೊರೆ ಚಿಕಿತ್ಸೆಯನ್ನು ಕಂಪ್ಲೀಟ್ ಫ್ರೀ ಆಗಿ ಈ ಒಂದು ಇದರಿಂದ ನಾವು ಮಾಡ್ತಾ ಇದೀವಿ. ಇದಲ್ಲದೆ ಅವರು ಸುಮಾರು ಅದರ ಬೇರೆ ಕ್ಯಾಂಪ್ಗಳಲ್ಲಿ, ಅಂದ್ರೆ ಈಗ ಅವರು ಮಾಡುವಂತಹ ಕಾರ್ಯಗಳು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ನಾನು ಸ್ತ್ರೀರೋಗ ವಿಭಾಗದ ಬಗ್ಗೆ ಹೇಳ್ತೀನಿ. ಲೇಡೀಸ್ ಅಲ್ಲಿ ಕಾಮನ್ ಆಗಿ ನಮಗೆ ಈಗ ಕ್ಯಾನ್ಸರ್ ಪತ್ತೆ ಹಚ್ಚುವುದು, ಕ್ಯಾನ್ಸರ್ ಬರೋಕಿನ ಮುಂಚೆನೆ ಅದರ ಕೆಲವೊಂದು ರೋಗ ಲಕ್ಷಣಗಳಿರ್ತವೆ, ಅದನ್ನ ಪತ್ತೆ ಹಚ್ಚುವ ಕಾರ್ಯ ತುಂಬಾ ಭರದಿಂದ ಸಾಗಿದೆ. ಅದಕ್ಕೆ ಹೇಳ್ಬೇಕಂದ್ರೆ ಪ್ಯಾಪ್ ಸ್ಮಿಯರ್ ಅಂತಾರೆ. ಆಮೇಲೆ ಸ್ತನರೋಗದ ಕ್ಯಾನ್ಸರ್ ಅಂದ್ರೆ ಮ್ಯಾಮೋಗ್ರಫಿ. ಇವೆಲ್ಲ ಮಾಡೋದ್ರಿಂದ ಕ್ಯಾನ್ಸರ್ ಅರ್ಲಿ ಡಿಟೆಕ್ಟ್ ಆಗುತ್ತೆ. ಆಮೇಲೆ ಅದನ್ನ ಟ್ರೀಟ್ಮೆಂಟ್ ಬೇಗ ಆಗುತ್ತೆ. ಇದರಿಂದ ರೋಗಿಗಳು ಸಾಯುವ ಸ್ಟೇಜ್ಗೆ ಹೋಗೋದಿಲ್ಲ. ಎರಡನೇದಾಗಿ ಶಿಶುಗಳ ಮರಣ ಪ್ರಮಾಣನೂ ಕಡಿಮೆಯಾಗಿದೆ. ಯಾಕಪ್ಪ ಅಂತಂದ್ರೆ, ಕೃತಕ ಶಿಶುವಿನ ಘಟಕಗಳಂದ್ರೆ NICU ಅಂತ ಹೇಳ್ತೀವಲ್ಲ, ಅವನು ಸಹ ಈಗ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಅವಕ್ಕೂ ಹೆಚ್ಚಿನ ಆದ್ಯತೆ ಕೊಡಲಾಗಿದೆ. ಮತ್ತು ಅದರಲ್ಲೂ ಶಿಶುವಿನ ಆರೋಗ್ಯವನ್ನು ಕಾಪಾಡಲು ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ಇನ್ನಿತರೆ ವಿಭಾಗಗಳಲ್ಲೂ ಕೂಡ ಅವರ ಕಾರ್ಯವೈಖರಿ ತುಂಬಾ ಶ್ಲಾಘನೀಯವಾಗಿದೆ. ಶಿಬಿರಗಳನ್ನು ಸದಾ ಮೇಲಿಂದ ಮೇಲೆ ಮಾಡ್ತಾನೆ ಇರೋದ್ರಿಂದ ಜನರಿಗೆ ತುಂಬಾ ಅನುಕೂಲ ಆಗಿದೆ. ಹೀಗೆ ಮುಂದುವರಿಯುತ್ತೆ ಅಂತ ನನ್ನ ಭಾವನೆ. ಕೊನೆಯದಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ನಾವು ಸಂಸದರಾಗಿ ಯಾಕೆ ಆಯ್ಕೆ ಮಾಡಬೇಕು? ಫಸ್ಟ್ ಆಫ್ ಆಲ್, ನೀವು ನೋಡಿದ ಹಾಗೆ ಈಗ ಸುಮಾರು ಶಿಬಿರಗಳನ್ನು ಅವರು ಮಾಡ್ತಾ ಇದ್ದಾರೆ, ಆರೋಗ್ಯ ಶಿಬಿರಗಳನ್ನು. ಆ ಆರೋಗ್ಯ ಶಿಬಿರಗಳು ಎಲ್ಲಾ ಬಡ ಜನರಿಗೆ ತಲುಪ್ತಾ ಇದೆ. ಅದರಿಂದ ಎಷ್ಟೋ ಜನರು ಏನೂ ಖರ್ಚಿಲ್ಲದೆ ತಮ್ಮ ಆರೋಗ್ಯವನ್ನು ಸುಧಾರಿಸಲು ಹೆಲ್ಪ್ ಆಗ್ತಾ ಇದೆ. ಎಷ್ಟೋ ಕಾಯಿಲೆಗಳನ್ನು ನಿವಾರಣೆಗಳನ್ನು ಆಗ್ತಾ ಇದೆ. ಎರಡನೆಯದಾಗಿ, ಈಗ ಸುಮಾರು ಅಭಿವೃದ್ಧಿ ಹೊಂದಿದೆ, ಇನ್ನೂ ಅಭಿವೃದ್ಧಿ ಹೊಂದಬೇಕಾಗಿರೋದು ಬಹಳ ಇದೆ. ಅದರಲ್ಲಿ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ನೀರಿನ ತೊಂದರೆಗಳಾಗಿರ್ಬೋದು. ಈಗಾಗಲೇ ನೀವು ನೋಡಿದಿರೋ ಹಾಗೆ ಕುಂದವಾಡ ಕೆರೆ ಡೆವಲಪ್ ಆಗಿದೆ, ಅದರಲ್ಲಿ ರಸ್ತೆಗಳು ಸುಮಾರು ಡೆವಲಪ್ ಆಗಿದೆ. ಆಮೇಲೆ ಚರಂಡಿಗಳ ಇದು ಚೆನ್ನಾಗಿದೆ. ಆಮೇಲೆ ಕಸ ನಿರ್ವಹಣೆ ಎಷ್ಟು ಸರಿಯಾಗಿ ನಡೀತಾ ಇದೆ. ಇನ್ನೂ ಅಭಿವೃದ್ಧಿ ಹೊಂದುತ್ತದೆ ಅನ್ನುವ ನನ್ನ ಆಸೆ. ಆಮೇಲೆ ಕೊನೆಯದಾಗಿ, ದಾವಣಗೆರೆ ಬರೀ ಸ್ಮಾರ್ಟ್ ಸಿಟಿ ಅಷ್ಟೇ ಅಲ್ಲ, ಒಂದು ಮಾಡರ್ನ್ ಸಿಟಿ ಆಗಿ ಡೆವಲಪ್ ಆಗಲಿ. ಇದಕ್ಕೆ ನಮ್ಮ ಮೇಡಮ್ ಅವರು ವಿದ್ಯಾವಂತರಾಗಿರೋದ್ರಿಂದ ಅವರು ನಮ್ಮ ಎಲ್ಲಾ ಕಷ್ಟ ತೊಂದರೆಗಳನ್ನು ಲೋಕಸಭಾ ಇದರಲ್ಲಿ ಅಧಿವೇಶನದಲ್ಲಿ ಅವರು ಧ್ವನಿ ಎತ್ತಿ ಇವುಗಳ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಆದ್ಯತೆ ಕೊಡಲಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ 2ನೇ ಹಂತದ ಕರ್ನಾಟಕದ ಚುನಾವಣೆ ಮೇ 7ರಂದು ನಡೆಯಲಿದೆ. ಇದಕ್ಕೆ ನಿಮಗೆ ಬರೀ ತೊಂದರೆಗಳನ್ನು ಹೇಳಿದ್ರೆ ಸಾಲದು. ನೀವೆಲ್ಲರೂ ಹೋಗಿ ಮನೆಯ ಎಲ್ಲ ಸದಸ್ಯರನ್ನು ಕರ್ಕೊಂಡು ಹೋಗಿ ನೀವು ತಪ್ಪದೆ ವೋಟ್ ಮಾಡೋದ್ರಿಂದ ನೀವು ಮುಂದೆ ನಿಮ್ಮ ಪ್ರಾಬ್ಲಮ್ಗಳನ್ನು ಹೇಳ್ಬೋದು, ನಿಮ್ಮ ಧ್ವನಿಯನ್ನು ಎತ್ತಬಹುದು. ಸೊ ಮೈ ಹಂಬಲ್ ರಿಕ್ವೆಸ್ಟ್, ನೀವೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಜನರಿಗೆ ಎಲ್ಲ ಒಂದು ಇದರ ಅರಿವು ಮೂಡಿಸಿ ನಾವೆಲ್ಲರೂ ಹೆಚ್ಚಿನ ಮತದಾನ ಮಾಡಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಪ್ರಚಂಡ ಬಹುಮತದಿಂದ ಅವರನ್ನು ಜಯಶೀಲರನ್ನಾಗಿ ಮಾಡಿ ಅವರನ್ನೊಬ್ಬ ಸಂಸದರನ್ನಾಗಿ ಆಯ್ಕೆ ಮಾಡಿ ಕಳಿಸೋಣ.